ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಚಾಕ್ಲೇಟ್ ಮಫಿನ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಮಫಿನ್ಸ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಅರ್ಧ ಕಪ್ ಬೆಲ್ಲ ತಗೋತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ಹಾಲು, ಅರ್ಧ ಕಪ್ ಮೊಸರು, 1/4 ಕಪ್ಪಷ್ಟು ಎಣ್ಣೆ ತಗೋತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಫಿನ್ಸ್ ಕೇಕ್ ಮಾಡುವಾಗ ಆದಷ್ಟು ಫ್ಯಾಟ್ ಮಿಲ್ಕ್ನೇ ತಗೊಳ್ಳಿ, ಟೇಸ್ಟ್ ಚೆನ್ನಾಗಾಗುತ್ತೆ. ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಬೆಲ್ಲನೂ ಪೂರ್ತಿಯಾಗಿ ಕರಗಿದೆ. ಇವಾಗ 2 ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್, ಚಿಟಿಕೆಯಷ್ಟು ಉಪ್ಪು, ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್, ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್, ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಮಫಿನ್ಸ್ನ ರಾಗಿ ಹಿಟ್ಟಿಂದ ಮಾಡಿದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ರಾಗಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದ್ರಿಂದ ಬೇಕಿಂಗ್ ಟೈಮ್ ಜಾಸ್ತಿ ಬೇಕಾಗತ್ತೆ ಅಷ್ಟೇ. ಇವಾಗ ಮತ್ತೆ ಅರ್ಧ ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಗಂಟಾಗಲ್ಲ. ನಾನಿಲ್ಲಿ ಟೋಟಲಾಗಿ 1 ಕಪ್ ಮತ್ತು ಸ್ವಲ್ಪ ಹಾಲನ್ನ ಉಪಯೋಗಿಸ್ಕೊಂಡಿದ್ದೀನಿ. ಬ್ಯಾಟರು ತುಂಬ ಗಟ್ಟಿಯಾಗೂ ಇರಬಾರ್ದು, ನೀರು ಥರನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲನೂ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದು ಮೀಡಿಯಮ್ ಸ್ವೀಟ್ ಇರುತ್ತೆ. ಸ್ವೀಟ್ ಇಷ್ಟಪಡೋರು ಅಥವಾ ಮಕ್ಕಳಿಗೆ ಮಾತ್ರನೇ ಮಾಡ್ತಾ ಇರುವಾಗ ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ನೋಡಿ, ಮಿಕ್ಸ್ ಮಾಡಿದ್ದಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಬ್ಯಾಟರ್ ರೆಡಿ ಆಯಿತು. ಈಗ ಮೌಲ್ಡ್ಗೆ ಹಾಕ್ಕೊಳ್ಳೋಣ. ಮಫಿನ್ ಕಪ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ. ಅದನ್ನು ಈ ಮೌಲ್ಡ್ಗೆ ಹಾಕಿ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಕಪ್ಸ್ಗೆ ಜಾಸ್ತಿ ಅಂಟಬಾರ್ದು ಅಂತ. ಹಾಗೇನೂ ಕೂಡ ಮಾಡ್ಕೋಬೋದು. ಇವಾಗ ಕಪ್ಸ್ಗೆ ಬ್ಯಾಟರ್ನ ಫಿಲ್ ಮಾಡೋಣ. ಅರ್ಧದಷ್ಟು ಫಿಲ್ ಮಾಡಿಕೊಂಡ್ರೆ ಸಾಕು, ಪೂರ್ತಿಯಾಗಿ ಮಾಡ್ಕೊಳ್ಳೋದು ಬೇಡ. ಆಮೇಲೆ ಉಬ್ಬಿ ಬರೋದ್ರಿಂದ ಜಾಗ ಬೇಕಾಗುತ್ತೆ. ಮೇಲೆ ವಾಲ್ನಟ್ಸಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ವಾಲ್ನಟ್ನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಚೋಕೋ ಚಿಪ್ಸ್, ನಟ್ಸ್ ಏನು ಬೇಕಾದರೂ ನಿಮ್ಮ ಇಷ್ಟದ ಪ್ರಕಾರ ಉಪಯೋಗಿಸ್ಕೋಬೋದು. ಇವಾಗ ಇದನ್ನು ಪ್ರೀ ಹೀಟ್ ಮಾಡಿರೋ ಓವನ್ನಲ್ಲಿ 12 ನಿಮಿಷ ಬೇಕಿಂಗ್ ಮಾಡ್ಕೋತಾ ಇದ್ದೀನಿ. ಓವನ್ ಇಲ್ಲದೆ ಪಾತ್ರೆನಲ್ಲೂ ಕೂಡ ಮಾಡ್ಕೋಬೋದು. ಒಂದು ದೊಡ್ಡ ಕಡಾಯಿ ಥರದನ್ನು ಪ್ರೀ ಹೀಟ್ ಮಾಡಿ ಒಂದು ಚಿಕ್ಕ ಚಿಕ್ಕ ಬೌಲ್ಗಳಿಗೆ ಈ ಥರ ಫಿಲ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಮಫಿನ್ಸ್ ರೆಡಿಯಾಗುತ್ತೆ. ನೋಡಿ, ಹೆಲ್ದಿಯಾದ ಮತ್ತು ಸಾಫ್ಟ್ ಆದ ಮಫಿನ್ಸ್ ರೆಡಿಯಾಗಿದೆ. ಕ್ರಿಸ್ಮಸ್ ಹತ್ತಿರ ಬರ್ತಾ ಇದೆ. ಕಿಡ್ಸ್ ಪಾರ್ಟಿಗೆ ಈ ಥರ ಮಫಿನ್ಸ್ನ ಮಾಡಿಕೊಡ್ಬೋದು. ಮಕ್ಕಳು ಕೂಡ ಖುಷಿ ಪಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ. ರಾಗಿಯಿಂದ ಮಾಡೋದ್ರಿಂದ ಹೆಲ್ದಿ ಕೂಡ, ಟೇಸ್ಟಿ ಕೂಡ. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.